ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಸ್ವಾದ ಸರೋವರದಿಂದ ಗೀತಾ ಶೇಷಾದ್ರಿ. ನಾನು ಈ ದಿವಸ ಒಳ್ಳೆ ಒಂದು ಖಾದ್ಯನ ತೋರಿಸ್ತಾ ಇದ್ದೀನಿ. ಇದು ತುಂಬ ಪೂರ್ವಕಾಲದ್ದು, ಹಳೆಯ ಕಾಲದ್ದು. ಶುಂಠಿ ಮೊಸರು ಅಂತ ಮಾಡ್ತಾಯಿದ್ರು ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಮಾಡೋರು. ಅದನ್ನು ತೋರಿಸ್ತಾ ಇದ್ದೀನಿ. ಶುಂಠಿ ತೊಳೆದು ಕ್ಲೀನಾಗಿ ಸಿಪ್ಪೆ ತೆಗೆದು ಅದನ್ನ ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಸಾಕು, ಜಾಸ್ತಿ ಬೇಡ, ಇದರಲ್ಲೇ ಖಾರ ಇರುತ್ತೆ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕು. ಅದಕ್ಕೆ ಬೇಕಾಗಿರುವಷ್ಟು ಉಪ್ಪು, ಅದು ಘಾಟ್ ಇರುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಸಕ್ಕರೆ, ಇದೆಲ್ಲದನ್ನು ರುಬ್ಬಿಟ್ಟು ಮೊಸರಿಗೆ ಹಾಕಿಬಿಟ್ಟು ಒಂಚೂರು ಸಾಸಿವೆ ಒಗ್ಗರಣೆ ಮಾಡಿದ್ರೆ ಆಯ್ತು, ಅಷ್ಟೇ, ಇನ್ನೇನಿಲ್ಲ. ಭಾಳ ಚೆನ್ನಾಗಿರುತ್ತೆ. ಇದು ಡೈಜೆಸ್ಟಿವ್. ಇದು ಡೈಜೆಸ್ಟಿವ್ ಏಜೆಂಟ್. ಆ್ಯಕ್ಚುಲ್ ಹೇಳಬೇಕು ಅಂದರೆ ಇದನ್ನು ಸ್ವಲ್ಪ ಊಟ ಹೆವಿ ಇರಬೇಕಾದ್ರೆ ಇದೊಂದು ಸ್ವಲ್ಪ ಅನ್ನ ಕಲಿಸ್ಕೊಂಡು ತಿಂದುಬಿಟ್ರೆ ಫುಲ್ಲು ಡೈಜೆಸ್ಟ್ ಆಗಿಬಿಡುತ್ತೆ. ಅಂಥ ಮದುವೆ ಮನೆ ಊಟ ಕೂಡ ಡೈಜೆಸ್ಟ್ ಆಗುತ್ತೆ ಈ ಶುಂಠಿನಲ್ಲಿ. ಒಳ್ಳೆ ಖಾದ್ಯ ಅದು. ನೋಡಿ ಇವಾಗ ಆಗಿದೆ ನೋಡಿ. ಇದು ಶುಂಠಿ, ಒಂದೇ ಒಂದು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಅದಕ್ಕೆ ಬೇಕಾಗಿದ್ದಷ್ಟು, ಒಂದು ಟೀ ಸ್ಪೂನ್ ಸಕ್ಕರೆ, ಅದು ಹಾಕ್ಕೊಂಡು ಎಲ್ಲದನ್ನು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ಅದು ರುಬ್ಬಿರೋದಕ್ಕೆ ಪಾತ್ರೆಗೆ ಹಾಕ್ಕೊಂಡು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹೊಂದಿಸ್ಕೊಂಡು ಇವಾಗ ಇದು ಸಾಸಿವೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೆ. ಸಾಸಿವೆ ಒಗ್ಗರಣೆ ಹಾಕ್ಬಿಟ್ರೆ ಇದಾಗೋಯ್ತು. ಇದು ಒಂದು 5ರಿಂದ 10 ನಿಮಿಷದ ಒಳಗಡೆ ಆಗೋಗುತ್ತಿದ್ದು ಈ ಖಾದ್ಯ. ನೋಡಿ ಇವಾಗ ಇದಾಯಿತು. ತುಂಬ ಒಳ್ಳೆ ಖಾದ್ಯ. ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ತುಂಬ ಹೀಟು ಅಂತ ಅಂದ್ಕೋಬೇಡಿ, ತುಂಬ ಉಷ್ಣ ಶುಂಠಿ ಅಂತ ಅಂದ್ಕೋಬೇಡಿ. ಮೊಸರು ಹಾಕೋದ್ರಿಂದ ತುಂಬ ತಂಪಿರುತ್ತೆ. ಅದಕ್ಕೆ ತೆಂಗಿನಕಾಯಿ, ಉಪ್ಪು ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿರ್ತೀವಿ. ಹಾಕಿಬಿಟ್ಟು ಮೊಸರು ಹಾಕಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಬೆರೆಸೋದು ಅಷ್ಟೇ. ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಡೈಜೆಸ್ಟಿವ್ ಖಾದ್ಯ ಇದು. ಇದನ್ನು ನೀವು ಮಾಡ್ಕೊಳ್ಳಿ ಎಲ್ಲರೂ ವೀಕ್ಷಕರು ಒಂಚೂರು ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ.